ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಂತು ಕಾರ್ತಿಕ್. ನಾಳೆ ಲಾಸ್ಟ್ ದಿನದ ಧ್ವಜ ಆರೋಹಣ ಕಾರ್ಯಕ್ರಮ ಇರೋದ್ರಿಂದ ರಾತ್ರಿ 1 ಗಂಟೆವರೆಗೂ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಚಂದು ಮಾತ್ರ ಎಲ್ರಿಗೂ ಡ್ರಾಯಿಂಗ್ ಬಿಡಿಸ್ಕೊಟ್ಟು ಬೆಸ್ಟ್ ಡ್ರಾಯಿಂಗ್ ಆರ್ಟಿಸ್ಟ್ ಎನ್ಸ್ಕೊಂಡ ಎಲ್ಲ ಟೀಮ್ ಹತ್ರನೂ. ಇನ್ನು ಪಕ್ಕದಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಡ್ಯಾನ್ಸ್ ಸಹ ಮಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಹೊರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಹೊರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಬೆಳಗ್ಗೆ ಎದ್ದ ತಕ್ಷಣ ಪ್ರತಿದಿನ ಯೋಗ ಇರ್ತಾ ಇತ್ತು. ಬಟ್ ಲಾಸ್ಟ್ ಡೇ ಆಗಿರೋದ್ರಿಂದ ಫಾರ್ ಎ ಚೇಂಜ್ ಜಾಗಿಂಗ್ ಆ್ಯಂಡ್ ಏರೋಬಿಕ್ ಮಾಡಿಸ್ತಾ ಇದ್ದೀವಿ. ಇನ್ನು ಈ ದಿನದ ಕೊನೆ ಧ್ವಜ ಆರೋಹಣ ಕಾರ್ಯಕ್ರಮ ಆಗಿರೋದ್ರಿಂದ ಪ್ರೊಫೆಸರ್ ಎಸ್ ಷಡಕ್ಷರಯ್ಯ ಸರ್, ನಿವೃತ್ತ ಪ್ರಾಂಶುಪಾಲರು, ಬೃಹನ್ಮಠ ಪದವಿ ಪೂರ್ವ ಕಾಲೇಜು ಚಿತ್ರದುರ್ಗ, ಇವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಮತ್ತು ಇವರು ಸಹ NSS ಶಿಬಿರದಲ್ಲಿ ವಿದ್ಯಾರ್ಥಿಯಾಗಿ ಭಾಗವಹಿಸಿದ್ರಂತೆ. ಗೊತ್ತೇಯಾಗದೆ ಶುರುನ ರೀಸನ್ನೇ ಬೇಕಾಗಿಲ್ಲ, ಖುಷಿಯಾಗಿರುವ ಸ್ಥಿತಿನ. ಕ್ಲಾಸ್ ರೂಮಲ್ಲಿ ಸೈಲೆಂಟೆ, ಸಿಲ್ಲಿ ವಿಷಯ ಗಲಾಟೆ, ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಹಾಗೆ ರಿಪೀಟೆ. ಸ್ನೇಹನೇ ಆಗೇನಾ ಸವಿ ಸವಿ ನೆನಪಿನ ನಗುನ, ನೆನೆಯುತ್ತ ಹೋದಷ್ಟು ಮನಗಳ ಬೆಸೆಯುವ ಸೆರೆನ. ಸ್ನೇಹನೇ ಹೀಗೇನಾ ಹೊಸತನ ಬೆಸೆಯುವ ಮಚಾನ, ಒಂದೊಂದು ಕ್ಷಣನೂ ಅಚ್ಚರಿ ಮೂಡಿಸ ಸ್ಥಿತಿನ. ಈ ನಮ್ಮ ಫ್ರೆಂಡ್ಶಿಪ್ ನಮಗೆಂದು ಕೊನೆಯೇ ಇರದ ಶುರುವಾಯ್ತು, ಲೈಫ್ ಎಲ್ಲ ಸುತ್ತುತ್ತಿದೆ ನಿಲ್ಲದೆ. ಧ್ವಜ ಆರೋಹಣ ಕಾರ್ಯಕ್ರಮ ಮುಗಿಸಿಕೊಂಡು ಬಿಸಿಬೇಳೆ ಬಾತ್ ಊಟ ಮಾಡಿ NSS ಸೆಂಡ್ ಆಫ್ ಫಂಕ್ಷನ್ಗೆ ನಾವು ಸಹ ಪ್ರೆಸೆಂಟ್ ಆದ್ವಿ. ಸೆಂಡ್ ಆಫ್ ಫಂಕ್ಷನ್ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೋದ್ರು. ಪ್ರತಿ ಸರಿ ಫಂಕ್ಷನ್ ಎಂಡ್ನಲ್ಲಿ ನಾನು ಹೀರೋ ಆಗಿ ನನ್ನ ಜೊತೆಲಿ ಚಂದು ಮತ್ತು ಗೌಡ್ರು ಸಹ ಹಾಗೂ ಪ್ರಿನ್ಸಿಪಾಲ್ ಮ್ಯಾಮ್ ಸಹ ಎಲ್ಲರನ್ನೂ ಕಳಿಸ್ಕೊಟ್ಟು
ನಾವು ಸಹ ಹೊರಟ್ವಿ. ಈ ದಿನ ಅಂತೂ ಒಂದು ಫೋಟೋನೂ ಸಹ ತೆಗೆಸ್ಕೊಂಡಿಲ್ಲ. ಬಟ್ ನಿನ್ನೆ ಫಂಕ್ಷನ್ನ ಬೆಸ್ಟ್ ಪಿಕ್ಸ್ನ ನೋಡಿಕೊಂಡು ಈ NSS ಕ್ಯಾಂಪ್ಗೆ ಗುಡ್ ಬೈ ಹೇಳ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸ್ನೇಹನೇ ಈಗೇನಾ ಗೊತ್ತೇ ಆಗದೆ ಶುರುನ, ರೀಸನ್ನೇ ಬೇಕಾಗಿಲ್ಲ ಖುಷಿಯಾಗಿರುವ ಸ್ಥಿತಿನ. ಸ್ನೇಹನೇ ಆಗೇನಾ ಸವಿ ಸವಿ ನೆನಪಿನ ನಗುನ, ನೆನೆಯುತ್ತಾ ಹೋದಷ್ಟು ಮನಗಳ ಬೆಸೆಯುವ ಸರೆನ. ಸ್ನೇಹನೇ ಈಗೇನಾ ಹೊಸತನ ಬೆಸೆಯುವ ಮಜಾನ, ಒಂದೊಂದು ಕ್ಷಣನೂ ಅಚ್ಚರಿ ಮೂಡಿಸುವ ಸ್ಥಿತಿನ. ನಮ್ಮ ಫ್ರೆಂಡ್ಶಿಪ್ ನಮಗೆಂದು ಕೊನೆಯೇ ಇರದ ಫ್ರೆಂಡ್ಶಿಪ್. ನಮ್ಮ ಫ್ರೆಂಡ್ಶಿಪ್ ಈ ನಮ್ಮ ಫ್ರೆಂಡ್ಶಿಪ್ ನಮಗೆಂದು ಕೊನೆಯೇ ಇರದ ಫ್ರೆಂಡ್ಶಿಪ್. ಈ ನಮ್ಮ ಫ್ರೆಂಡ್ಶಿಪ್ ನಮಗೆಂದು ಕೊನೆಯೇ ಇರದ ಫ್ರೆಂಡ್ಶಿಪ್.